ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಗೃಹ ಜ್ಯೋತಿ ಗ್ಯಾರಂಟಿ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಮೊದಲೇ ಹಣ ಪಾವತಿಸಿ ಇಲ್ಲದೇ ಇದ್ರೆ ಗ್ರಾಹಕರ ಬಳಿ ವಸೂಲಿ ಅನ್ನೋ ಬೇಡಿಕೆ ಇಟ್ಟಿದೆ. ಈ ಬೆಳವಣಿಗೆ ಬಿಜೆಪಿ ಜೆಡಿಎಸ್ಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಇತ್ತ ತುಮಕೂರು ಕೆಡಿಪಿ ಸಭೆಯಲ್ಲಿ ಗ್ಯಾರಂಟಿ ಚರ್ಚೆ ಬಿಜೆಪಿ ಶಾಸಕರನ್ನ ಕೆರಳಿಸಿದೆ. ಮೈಸೂರಲ್ಲಿ ಕಿಚ್ಚು ಹಾಯಿಸಿದ ಕಿಡಿಗೇಡಿಗಳ ಬಂಧನಕ್ಕೆ ಸರ್ಕಾರ ಕುಂಟಾಬಿಲ್ಲೆ ಆಡ್ತಾ ಇದೆ. ಬೀದಿಗೆ ಇಳಿಯಬೇಕಿದ್ದ ಬಿಜೆಪಿ ಫುಟ್ಬಾಲ್ ಮೈದಾನಕ್ಕೆ ಸೀಮಿತ ಆಯಿತು. ಸರ್ಕಾರ ಬಿಟ್ಟ ನಿಷೇಧಾಜ್ಞೆಯ ಅಸ್ತ್ರಕ್ಕೆ ಹೈಕೋರ್ಟ್ ಕೊಕ್ಕೆ ಹಾಕಿ 2 ಗಂಟೆ ಅವಕಾಶ ಕೊಡ್ತು. ಇಡೀ ಬೆಳವಣಿಗೆಯ ವಿರುದ್ಧ ಬಿಜೆಪಿ ಕೆಂಡವಾಯಿತು. ಕಂಡಕ್ಟರ್ ಮೇಲೆ ಹಲ್ಲೆ ಬಳಿಕ ಖಾನಾಪುರದಲ್ಲಿ ಹೋಟೆಲ್ನಲ್ಲಿ ಮರಾಠಿ ಮಾತನಾಡಿಲ್ಲ ಅಂತ ದಾಳಿಯಾಗಿದೆ. ಇತ್ತ ಸೊಲ್ಲಾಪುರದಲ್ಲಿ ಸಾರಿಗೆ ಬಸ್ ಚಾಲಕ ನಿರ್ವಾಹಕನಿಗೆ ಮಸಿ ಬಳಿಯಲಾಗಿದೆ. ಘಟನೆ ಬಗ್ಗೆ ಮೊದಲ ಬಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದರೆ ಸಚಿವ ಸತೀಶ್ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕೊಪ್ಪಳ ಭತ್ತದ ಕಣಜ ಹನುಮನ ಜನ್ಮಭೂಮಿ. ಖನಿಜ ಸಂಪತ್ತನ್ನೇ ಒಡಲನ್ನು ತುಂಬಿದೆ. ಇದೇ ಖನಿಜ ಹೊಸ ಕದನಕ್ಕೆ ದಾರಿ ಮಾಡಿದೆ. ಉಕ್ಕು ಕಾರ್ಖಾನೆಯ ಸ್ಥಾಪನೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಧೂಳಿನ ಕೊಪ್ಪಳ ಕಂಡು ಗವಿಮಠದ ಶ್ರೀಗಳು ಕಣ್ಣೀರು ಹಾಕಿದ್ದು ಸಿದ್ದರಾಮಯ್ಯಗೆ ತಿರುಗುಬಾಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.